ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಗುಡ್ಡ ಕುಸಿತ ಆಗಿದೆ. ಬೃಹದಾಕಾರದ ಬಂಡೆ ಕುಸಿದು ಹೋಗಿದೆ. ತೋಟದ ಮೇಲೆ ಕಲ್ಲಿನ ರಾಶಿ ಬಿದ್ದಿದೆ. ಬಂಡೆ ಕುಸಿತದಿಂದ ಅಲ್ಲಿ ನೀರಾವರಿ ಕಾಲುವೆ ಇತ್ತು, ಅದೇ ಅಲ್ಲಿ ಕಂಪ್ಲೀಟ್ ಆಗಿ ಹುದುಗ್ ಹೋಗಿದೆ. ನೋಡಿ, ಅಲ್ಲಿ ಗುಡ್ಡ ಕುಸಿತದ ಪ್ರಮಾಣ ಇದೆಯಲ್ಲ, ಬಹಳ ದೊಡ್ಡದಾಗೆ ಆಗಿದೆ. ತೋಟ ಇದೆ, ತೋಟಕ್ಕೆ ಆ ಬೃಹದಾಕಾರದ ದೈತ್ಯ ಕಲ್ಲುಗಳು ಬಂದಿದೆ. ಏಕಾಏಕಿ ಅಷ್ಟು ಭೂಮಿ ಜರಿದಿರೋದ್ರಿಂದ, ಅಂದರೆ ಅಷ್ಟು ಭೂಭಾಗ ಜರಿದಿರೋದ್ರಿಂದ ಅಪಾರ ಪ್ರಮಾಣದ ಆಸ್ತಿ ಅಂತೂ ಅಲ್ಲಿ ನಷ್ಟ ಆಗಿದೆ. ಯಾಕಂದರೆ ಒಂದು ಸುಸಜ್ಜಿತ ತೋಟ ಅಲ್ಲಿ ತಲೆ ಎತ್ತಿತ್ತು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ಅಂಶ. ನಿಮಗೆ ನೆನಪಿರ್ಬೋದು. ಆಮೇಲೆ ಈ ಟೈಮ್ನಲ್ಲಿ ಗುಡ್ಡ ಕುಸಿತ ಆಗಿರೋದು ಸ್ವಲ್ಪ ಆತಂಕಕ್ಕೆ ಕಾರಣ ಆಗ್ತದೆ. ಯಾಕಂದರೆ ಈಗ ಮಳೆ ಬರ್ತಾ ಇಲ್ಲ, ಇನ್ನೇನು ಬೇಸಿಗೆ ಆರಂಭ. ಈ ಟೈಮ್ನಲ್ಲಿ ಗುಡ್ಡ ಕುಸಿತಿದೆ. ಶಿರೂರು ಗುಡ್ಡ ಕುಸಿತ ನಿಮಗೆ ನೆನಪಿದ್ದೇ ಇದೆ, ಎಷ್ಟು ಜನರ ಪ್ರಾಣ ಆಹುತಿ ಆಗಿತ್ತು ಅಂತ.